ಈ ಧ್ಯಾನದ ಪೂರ್ಣ ಲಾಭವನ್ನ ಪಡಿಬೇಕು ಅಂದ್ರೆ ಎಷ್ಟು ದಿನ ಮಾಡ್ಬೇಕು ಅನ್ನೋದು ಪ್ರಶ್ನೆ ಇರುತ್ತೆ ಸರ್. ಈಗ ಏನಾದ್ರೂ ಒಂದ್ ಕೆಲಸ ಮಾಡ್ಬೇಕಾದಾಗ ಇಷ್ಟ ದಿನ, ಒಂದೆರಡು ತಿಂಗಳನೋ 3 ತಿಂಗಳನೋ ಅಥವಾ ಎಷ್ಟೋ ಟೈಮ್ ಬಾಂಡ್ ಮಾಡ್ಕೊಂಡಿರ್ತಾರ. ಆದ್ರೆ ಈ ಧ್ಯಾನದ ಲಾಭ ಪಡಿಬೇಕಂದಾಗ ಎಷ್ಟು ದಿನ ಮಾಡ್ಬೇಕು ಅನ್ನೋದು ಪ್ರಶ್ನೆ ಇರುತ್ತೆ ಸರ್. ಅದಕ್ಕೆ ಸ್ವಲ್ಪ ಹೇಳಿ ಸರ್. ಈಗ ನೋಡಿ ಮೇಡಮ್, ಈಗ ನಾವು ಡಾಕ್ಟರ್ ಕಡೆ ಹೋದಾಗ ನಮಗೆ ನಮ್ಮ ರೋಗದ ಪ್ರಭಾವ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಮಗೆ 125 mg 250 mg 400 mg 500 mg ಅಂತ ಕೊಡ್ತಾರೆ. ಡೋಸೇಜ್ ಕೊಡ್ತಾರೆ, ಡಿಫ್ರೆಂಟ್ ಡೋಸೇಜ್. ನಮ್ಮ ರೋಗ ಯಾವ ರೀತಿ ಇರುತ್ತೋ ಅದಕ್ಕೆ ಅನುಗುಣವಾಗಿ ಡೋಸೇಜ್ ನ ಕೊಡ್ತಾರೆ. ಇಲ್ಲಿನೂ ಅಷ್ಟೇ, ನಮ್ಮ ಕರ್ಮಾನುಸಾರವಾಗಿ, ನಮ್ಮ ರೋಗದ ಅನುಸಾರವಾಗಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಸಾಧನೆ ಮಾಡಬೇಕು. ಸಾಧಾರಣ ವ್ಯಕ್ತಿ, ಸ್ವಾಭಾವಿಕ ವ್ಯಕ್ತಿ ಇದ್ದಾನೆ, ಅವನು ಆರೋಗ್ಯವಾಗಿದ್ದಾನೆ ಅಂದ್ರೆ ಆತಗೆ ದಿನನಿತ್ಯ 2 ತಾಸು ಧ್ಯಾನ ಮಾಡಿದ್ರೆ ಸಾಕು. ಆದ್ರೆ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ, ಅವನಿಗೆ ಯಾವುದೋ ಒಂದು ಕ್ರಾನಿಕ್ ಡಿಸೀಸ್ ಇದೆ, ರೋಗ ಬಹಳ ಭೀಕರವಾಗಿದೆ ಅಂದಾಗ ಅವನು 7-8 ತಾಸು ಧ್ಯಾನ ಮಾಡಿದ್ರು ಕಡಿಮೆನೆ ಆಗುತ್ತೆ. ಅವರು ಹೆಚ್ಚು ಹೆಚ್ಚು ಧ್ಯಾನದಲ್ಲಿ ಇರಬೇಕು. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪ್ರೇಮ್ನಾಥ್ ಸಾರು ಒಂದ್ಸಲ ಕಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಅವನು ಬಾರ್ಬರ್ ಶಾಪ್ಗೆ ಹೋದಾಗ ಅವನು ಬಾರ್ಬರ್ ಶಾಪ್ ಅವನು ಬಹಳ ಮುಖ ಸಣ್ಣದಾಗಿತ್ತಂತೆ. ಸಣ್ಣದಾಗಿದ್ರೆ ಎದಕ್ಕಪ್ಪ ಇವತ್ತು ಇಷ್ಟು ಸಪ್ಪಗಿದೆ ಅಂತ ಸಾರ್ ಕೇಳಿದ್ರೆ, ಇಲ್ಲ ಸಾರ್ ನನಗೆ ಶುಗರ್ ಬಂದ್ಬಿಟ್ಟಿದೆ, ಕಾಲು ಗಾಯ ಆಗ್ಬಿಟ್ಟಿದೆ, ಗ್ಯಾಂಗ್ರೀನ್ ಆಗ್ಬಿಟ್ಟಿದೆ, ಆ ಕಾಲನ್ನು ಕಟ್ ಮಾಡ್ಬೇಕಂತ ಹೇಳಿದ್ದಾರೆ, ಅದೇ ನನಗೆ ಬಾಧ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಅವಾಗ ಸಾರ್ ಏನ್ ಮಾಡಿದ್ರಂತೆ, ನೋಡಪ್ಪ ನಾನ್ ನಿನಗೆ ಧ್ಯಾನ ಹೇಳ್ಕೊಡ್ತೀನಿ, ಧ್ಯಾನದಿಂದ ಹೆಂಗಿದ್ರು ನೀನ್ ಕಾಲ್ ಕಟ್ ಮಾಡಿಸ್ಕೋಬೇಕಲ್ಲ, ಡಾಕ್ಟ್ರಿಗೆ ಒಂದು 15 ದಿವಸ ಸಮಯ ಕೇಳು, 15 ದಿವಸ ಆದ್ಮೇಲೆ ಬೇಕಾದ್ರೆ ಕಾಲ್ ಕಟ್ ಮಾಡಿಸ್ಕೊ, ಆ 15 ದಿವಸ ನಾನು ಹೇಳ್ಕೊಟ್ಟಿದ್ದನ್ ಮಾಡು ಅಂತೇಳಿ ಧ್ಯಾನ, ಆನಾಪಾನಸತಿ ಧ್ಯಾನ ಅವನಿಗೆ ಹೇಳ್ಕೊಟ್ರಂತೆ. ಹೇಳ್ಕೊಟ್ಟು ಇವ್ರು ಬಂದ್ಬಿಟ್ರು, ಮರ್ತ್ಬಿಟ್ರು ಸಾರು. ಆದ್ಮೇಲೆ 3 ತಿಂಗಳಾದ್ಮೇಲೆ ಸಾರ್ ಅವನ ಅಂಗಡಿಗೆ ಹೋದ್ರಂತೆ. ಸಾರ್ ಅವ್ರ ಅಂಗಡಿಗೆ ಹೋದ್ರೆ ಟೇಬಲ್ ಮೇಲೆ ಇಷ್ಟೆತ್ರ ಧ್ಯಾನದ ಪ್ಯಾಂಪ್ಲೆಟ್ಸ್ ಇಟ್ಬಿಟ್ಟಿದಾನಂತ. ಅವನು ಒಂದು 4-5 ಪಿರಮಿಡ್ ಕ್ಯಾಪ್ ಇಟ್ಬಿಟ್ಟಿದಾನಂತೆ ಕೌಂಟರ್ ಮೇಲೆ. ಸಾರಿಗೆ ಆಶ್ಚರ್ಯ ಆಗ್ಬಿಡ್ತಂತೆ, ಏನಪ್ಪಾ ಇದು ಹಿಂಗ್ ಮಾಡ್ಬಿಟ್ಟಿಯಲ್ಲ, ಇದೇನು ಸಲೂನಾ ಇಲ್ಲ ಧ್ಯಾನ ಮಂದಿರನಾ ಅಂತ ಅದ್ ಕೇಳಿದ್ರಂತ ಸಾರ್. ಕೇಳಿದಾಗ, ಇಲ್ಲ ಸಾರ್ ಎಲ್ಲ ನಿಮ್ಮ ಪ್ರಭಾವ ಸಾರ್ ಅಂತ ಹೇಳಿದ್ರು, ನಿಮ್ಮಿಂದನೇ ನಾನು ಇಷ್ಟೆಲ್ಲಾ ಮಾಡ್ಬೇಕಾಯ್ತು ಅಂತೇಳಿ ಹೇಳಿದ್ನಂತೆ. ಆತ ನೋಡ್ರಿ, ಸಾರ್ ಅವರಿಗೆ ಧ್ಯಾನ ಕಲ್ಸ್ಕೊಟ್ರೆ ಆತ ಇಡೀ ರಾತ್ರಿ ಧ್ಯಾನ ಮಾಡ್ಬಿಟ್ಟಾನಂತ. 15 ದಿವಸ ಇಡೀ ರಾತ್ರಿ ಧ್ಯಾನ. ಕಾಲ್ ಕಟ್ಟಾಗದ್ ಉಳಿಬೇಕಪ್ಪ ನನಗೆ ಒಟ್ಟು ಅಂತೇಳಿ ಇಡೀ ರಾತ್ರಿ ಧ್ಯಾನ ಮಾಡಿದ್ರೆ ಆ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಎಲ್ಲ ವಾಸಿ ಆಗಿ ಅವನ್ ಶುಗರ್ ನಾರ್ಮಲಿಗೆ ಬಂದು ಡಾಕ್ಟರ್ ಕಡೆ ತೋರ್ಸಕ್ ಹೋದ್ರೆ, ನಿನಗೇನು ಸೆಪ್ಟಿಕ್ ಆಗಿಲ್ಲ, ಏನು ಕಟ್ ಮಾಡೋದ್ ಬೇಕಿಲ್ಲ, ಗುಳಿಗೆ ಒಂದೇ ಸಾಕು ಅಂತೇಳಿ ಗುಳಿಗೆ ಕೊಟ್ಟು ಕಳಿಸಿದ್ರು. ನೋಡ್ರಿ, ಒಂದು ಧ್ಯಾನ ಮಾಡೋದ್ರಿಂದ ಎಷ್ಟು ನಮಗೆ ಅದ್ಭುತವಾದ ಲಾಭ ಇರುತ್ತೆ. ಅದಕ್ಕೆ ನಮಗೆ ಯಾವ ರೀತಿ ಕ್ರಾನಿಕ್ ಡಿಸೀಸ್ ಇರುತ್ತೋ, ನಮ್ಮ ಅವಶ್ಯಕತೆ ಹೇಗಿರುತ್ತೋ ಅದ್ರ ತಕ್ಕ ಹಾಗೆ ನಮ್ಮ ಸಮಯ ಬದಲಾವಣೆ ಆಗುತ್ತೆ. ಥ್ಯಾಂಕ್ ಯು ಸರ್. ಸರ್, ಈಗ ಇತ್ತೀಚೆಗೆ ಕುಂಡಲಿನಿ ಆಕ್ಟಿವೇಶನ್ ಅಂತಕ್ಕಂಥ ಸೆಷನ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಆ ಕುಂಡಲಿನಿ ಆಕ್ಟಿವೇಶನ್ ಅನ್ನೋದು ಸಹಜವಾದ ಸ್ಥಿತಿಯಲ್ಲಿ ಆಗುತ್ತಾ, ಅಥವಾ ಅದಕ್ಕೆ ಏನಾದ್ರೂ ಎಫರ್ಟ್ ಏನಾದ್ರೂ ಹಾಕ್ಬೇಕಾ ಸರ್? ಮೇಡಮ್, ಕುಂಡಲಿನಿ ಜಾಗೃತಿ ಅನ್ನೋದು ಅದು ಸಾಧನೆಯಿಂದ ಆಗುತ್ತೆ. ಸಹಜವಾದ ನಾವು ಕಂಟಿನ್ಯೂಸ್ ಸಾಧನೆ ಮಾಡೋರಿಗೆ ಅದು ಹಾಗೆ ಆಗುತ್ತೆ. ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಕೂಡ ಇದೆ ಜಾಗೃತಿ ಮಾಡೋದು. ಆದ್ರೆ ಟೆಕ್ನಿಕ್ ಇಂದ ಜಾಗೃತ ಆಗೋದು ಬಹಳ ಕಡಿಮೆ, ಅದರ ಪಾಸಿಬಿಲಿಟೀಸ್ ಕಡಿಮೆ. ಆದ್ರೆ ಟೆಕ್ನಿಕ್ ಬಳಸಿ ಸಾಧನೆ ಯಾರು ಮಾಡ್ತಾರಲ್ಲ ಅವರಿಗೆ ಬಹಳ ಹೈ ಪಾಸಿಬಿಲಿಟೀಸ್ ಇದೆ. ಯಾಕೆಂದ್ರೆ ಟೆಕ್ನಿಕ್ ಜೊತೆಗೆ ಸಾಧನೆ ಬೇಕು.
ಯಾಕಂದ್ರೆ ಕುಂಡಲಿನಿ ಜಾಗೃತಿ ಅಂದ್ರೆ ಮೂಲಾಧಾರದಿಂದ ಸಹಸ್ರಾರವರೆಗೆ ನಮ್ಮ ಒಂದು ಹ್ಮ್, ಶಕ್ತಿ ಶಕ್ತಿ ಮೇಲ್ಮುಖವಾಗಿ ಎದ್ದಳ್ತಾ ಹೋಗುತ್ತೆ. ಅಂತ ಒಂದು ಶಕ್ತಿ ಮೇಲ್ಮುಖವಾಗಿ ಬರ್ಬೇಕು ಅಂತಂದ್ರೆ ಆ ಶಕ್ತಿಗೆ ಪವರ್ ಬೇಕು. ಆ ಶಕ್ತಿಗೆ ಆ ಒಂದು ಕೆಪಾಸಿಟಿ ಬೇಕು. ಆ ಶಕ್ತಿ ಕೆಪಾಸಿಟಿ ಯಾವಾಗ ಬರುತ್ತೆ ಅಂದ್ರೆ ಅಪಾರವಾದ ವಿಶ್ವಶಕ್ತಿ ನಮ್ಮೊಳಗೆ ಪ್ರವಾಹ ಆಗಿ ಹೆಚ್ಚಿನ ಪ್ರಮಾಣದ ವಿಶ್ವಶಕ್ತಿ ಆದಾಗ ಅದು ಮೂಲಾಧಾರದ ಒಳಗೆ ಕುಂಡಲಿನಿ ಶಕ್ತಿಯಾಗಿ ಉದ್ಭವ ಆಗಿ ಅದು ಮೇಲಕ್ಕೇರಕ್ಕೆ ಶುರು ಮಾಡುತ್ತೆ. ನಮ್ಮ ಪ್ರಾಣ ಶಕ್ತಿನೇ ಕುಂಡಲಿನಿ ಶಕ್ತಿಯ ಮುಖಾಂತರ ಮೇಲೇರೋದಕ್ಕೆ ಶುರುವಾಗುತ್ತೆ. ಇದು ಸಹಜವಾಗಿ ಪ್ರತಿಯೊಂದು ಸಾಧಕರಿಗೆ ಆಗೋ ಒಂದು ಸ್ಥಿತಿ. ಆದ್ರೆ ಟೆಕ್ನಿಕ್ ಇಂದ ಆಗುತ್ತೆ, ಆದ್ರೆ ಬಹಳಷ್ಟು ಕಡಿಮೆ ಜನಕ್ಕಾಗುತ್ತೆ. ಟೆಕ್ನಿಕ್ ಪ್ಲಸ್ ಸಾಧನೆ ಮಾಡಿದಾಗ ಮಾತ್ರ 100% ಬಹಳಷ್ಟು ಹೈ ಪಾಸಿಬಿಲಿಟಿಯಿಂದ ಇದು ಕುಂಡಲಿನಿ ಜಾಗೃತಿ ಆಗುತ್ತೆ.